ಈಗ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದ ಪರ್ಸನ್ಸ್ ಅದು ಹೇಗೆ ಫೈಂಡ್ ಔಟ್ ಮಾಡೋದು, ಅದ್ರ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಈಗ ಫಸ್ಟ್ ಇಂಡಿವಿಜುವಲದ್ದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ಇಂಡಿವಿಜುವಲದ್ದು ರೆಸಿಡೆನ್ಸ್ ಸ್ಟೇಟಸ್ ಏನೇನಿರುತ್ತೆ ಮೊದಲು ಹೇಳಿದಾಗ ನಾನು, ಅವನು ರೆಸಿಡೆಂಟ್ ಆಗಿರ್ಬೋದು ಇಲ್ಲ ನಾನ್ ರೆಸಿಡೆಂಟ್ ಆಗಿರ್ಬೋದು. ಈಗ ರೆಸಿಡೆಂಟ್ ಆಗಿದ್ದಲ್ಲಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆಗಿರ್ಬೋದು, ಇಲ್ಲ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಿರ್ಬೋದು. ಸೊ ಈಗ ರೆಸಿಡೆಂಟ್ ಆಗಬೇಕಂದ್ರೆ, ಸೊ ಇಂಡಿವಿಜುವಲ್ ರೆಸಿಡೆಂಟ್ ಆಗಬೇಕಂದ್ರೆ ಎನಿ ಒನ್ ಬೇಸಿಕ್ ಕಂಡೀಷನ್ ಹ್ಯಾಸ್ ಟು ಫುಲ್ಫಿಲ್. ಸೊ ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದರೆ ಕ್ಯಾನ್ ಬಿ ಅ ರೆಸಿಡೆಂಟ್. ಸೊ ಈಗ ಫಸ್ಟ್ ಬೇಸಿಕ್ ಕಂಡೀಷನ್ಸ್ನ ಹೇಳಿದಾಗೆ ಪ್ರೀವಿಯಸ್ ಇಯರಲ್ಲಿ 182 ಡೇಸ್ಗಿಂತ ಜಾಸ್ತಿ ಅವನು ಇಂಡಿಯಾದಲ್ಲಿ ಇರಬೇಕು ಒಂದು. ಆಮೇಲೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಪ್ರೀವಿಯಸ್ ಇಯರಲ್ಲಿ 60 ಡೇಸ್ಗಿಂತ ಜಾಸ್ತಿ ಇಂಡಿಯಾದಲ್ಲಿ ಇರಬೇಕು. ಆಮೇಲೆ ಅದರ ಹಿಂದಿನ ಪ್ರೀವಿಯಸ್ ಇಯರ್ದು ಹಿಂದಿನ 4 ವರ್ಷದಲ್ಲಿ 4 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಲ್ಲಿ 365 ಡೇಸ್ಗಿಂತ ಜಾಸ್ತಿ ಇಂಡಿಯಾದಲ್ಲಿ ಇದ್ದರೆ ಅವನಿಗೆ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಎರಡರಲ್ಲಿ ಒಂದು ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆದ್ರೂ ಇಟ್ ಕ್ಯಾನ್ ಬಿ ಅ ರೆಸಿಡೆಂಟ್. ಈಗ ಇಂಡಿವಿಜುವಲ್ ರೆಸಿಡೆಂಟ್ ಆದಮೇಲೆ ಅವ್ನು ಆರ್ಡಿನರಿ ರೆಸಿಡೆಂಟ್ ಇದ್ದಾನೋ ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಇದ್ದಾನೆ ಅವ್ನು ಫೈಂಡ್ ಔಟ್ ಮಾಡಲಿಕ್ಕೆ ಮತ್ತೆರಡು ಅಡಿಷ್ನಲ್ ಕಂಡೀಷನ್ಸ್ನ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಅಲ್ಲೇನಾಗುತ್ತೆ, ಬೋತ್ ದ ಅಡಿಷ್ನಲ್ ಕಂಡೀಷನ್ ಹಿ ಹ್ಯಾಸ್ ಟು ಫುಲ್ಫಿಲ್. ಎರಡೂ ಅಡಿಷ್ನಲ್ ಕಂಡೀಷನ್ ಫುಲ್ಫಿಲ್ ಆದರೆ ಅಷ್ಟೇ ಅವನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ಸ್ ಅಂತ ಹೇಳ್ತೀವಿ. ಸೊ ಅವು ಯಾವ್ಯಾವ ಅಂದರೆ, ಫಸ್ಟ್ ಅಡಿಷ್ನಲ್ ಕಂಡೀಷನ್ ಈಗ 7 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರಲ್ಲಿ ಮೋರ್ ದ್ಯಾನ್ 730 ಡೇಸ್ ಇಂಡಿಯಾದಲ್ಲಿ ಇರಬೇಕು. ದಿಸ್ ಈಸ್ ಫಸ್ಟ್ ಅಡಿಷ್ನಲ್ ಕಂಡೀಷನ್. ದೆನ್ ಸೆಕೆಂಡ್ ಅಡಿಷ್ನಲ್ ಕಂಡೀಷನ್, ಔಟ್ ಆಫ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ದು ಹಿಂದಿನ 10 ವರ್ಷದಲ್ಲಿ he has to be 2 years resident. 2 years ರೆಸಿಡೆಂಟ್ ಇದ್ದರೆ ಮಾತ್ರ ಅವನಿಗೆ ನಾವು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಈಗ ಸಪೋಸ್ ಓನ್ಲಿ ಅಡಿಷ್ನಲ್ ಕಂಡೀಷನ್ಸ್ ಫುಲ್ಫಿಲ್ ಆದರೆ ಈಸ್ ಅ ರೆಸಿಡೆಂಟ್. ಆಮೇಲೆ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆದರೆ ಈಸ್ ಅ ರೆಸಿಡೆಂಟ್. ಆಮೇಲೆ ಅಡಿಷ್ನಲ್ ಕಂಡೀಷನ್ಸ್ ಕೂಡ 2 ಕಂಡೀಷನ್ಸ್ ಫುಲ್ಫಿಲ್ ಆದ್ರೂ ಬಿಕಮ್ ಅ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಸಪೋಸ್ ಈಗ ಅವನು ಓನ್ಲಿ ಬೇಸಿಕ್ ಕಂಡೀಷನ್ಸ್ ಅಷ್ಟೇ ಫುಲ್ಫಿಲ್ ಮಾಡಿದರೆ, ಅಡಿಷ್ನಲ್ ಕಂಡೀಷನ್ಸ್ ಒಂದು ಅಥವಾ ಯಾವುದು ಫುಲ್ಫಿಲ್ ಆಗಿಲ್ಲ ಅಂದರೆ ಇಲ್ಲಿ ಬಿಕಮ್ ಅ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಇಲ್ಲೇನಾಗುತ್ತೆ, ರೆಸಿಡೆಂಟ್ ಬರಬೇಕಂದ್ರೆ ಎನಿ ಒನ್ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿರಬೇಕು. ಇಲ್ಲಿ ಅಡಿಷ್ನಲ್ ಕಂಡೀಷನ್ಸ್ 2 ಅಡಿಷ್ನಲ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿರಬೇಕು ಅಂದರೆ ಮಾತ್ರ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಆಗುತ್ತೆ. ಇಲ್ಲಿ ನೋ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ಡ್, ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಗಿರೋದಿಲ್ಲ. ಇಲ್ಲೇನಾಗುತ್ತೆ, ಬೇಸಿಕ್ ಕಂಡೀಷನ್ಸಲ್ಲಿ ಯಾವುದಾದ್ರೂ ಒಂದು ಫುಲ್ಫಿಲ್ ಮಾಡಿ ಆಮೇಲೆ ಅಡಿಷ್ನಲ್ ಕಂಡೀಷನ್ಸ್ ಫುಲ್ಫಿಲ್ ಆಗಿರೋದಿಲ್ಲ, ಆವಾಗ ಇಲ್ಲಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಈಗ ಫೈಂಡ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದ ಫಾಲೋಯಿಂಗ್ ಇಂಡಿವಿಜುವಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. Mr. Suhas leaves India for the first time on 21st April 2019 and returned to India on 25th March 2020. ಸೊ ಇಲ್ಲಿ ಸೊಲ್ಯೂಷನ್ಸ್ ನೋಡೋಣ. ಈಗ ಮಿಸ್ಟರ್ ಸುಹಾಸ್ ಈಗ ಫಸ್ಟ್ ಟೈಮ್ ಅವನು ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾನೆ. ಸೊ ಅಂದರೆ ಈಗ 21st ಏಪ್ರಿಲ್ಗೆ ಬಿಟ್ಟು ಹೋಗಿ ಆಮೇಲೆ ವಾಪಸ್ ಯಾವಾಗ ಆಗ್ತಾನೆ, 25th ಮಾರ್ಚ್ 2020ಗೆ ವಾಪಸ್ ಆಗ್ತಾನೆ. ಸೊ ಈಗೆಲ್ಲ ನಾವು ಹೇಗೆ ನಂಬರ್ ಆಫ್ ಡೇಸ್ ಫೈಂಡ್ ಔಟ್ ಮಾಡಬೇಕು, ವಾಟ್ ಈಸ್ ದ ಅವರ್ ರಿಲೆವೆಂಟ್ ಪ್ರೀವಿಯಸ್ ಇಯರ್. ನಮ್ದು ಈಗ ರೆಲೆವೆಂಟ್ ಪ್ರೀವಿಯಸ್ ಇಯರ್ ಇರೋದು 1/4/2019 to 31st March 2020. ಸೊ ದಿಸ್ ಈಸ್ ಅವರ್ ಪ್ರೀವಿಯಸ್ ಇಯರ್. ಇನ್ನು ಹೇಳಿದಾಗೆ ಈ ಪೀರಿಯಡಲ್ಲಿ ಅವನು 182 ಡೇಸ್ಗಿಂತ ಜಾಸ್ತಿ ಇದ್ದರೆ
ಈಗ ನಾನು ಬೇಸಿಕ್ ಕಂಡೀಷನ್ಸ್ ಏನು ಹೇಳಿದೆ ನಾನು, ಬೇಸಿಕ್ ಕಂಡೀಷನ್ಸ್ ಪ್ರೀವಿಯಸ್ ಇಯರ್. ಈಗ ಪ್ರೀವಿಯಸ್ ಇಯರ್ ಅಂದರೆ ಅವರ್ 1920 ಇಸ್ ದ ಪ್ರೀವಿಯಸ್ ಇಯರ್. ಇಲ್ಲಿ 182 ಡೇಸ್ಗಿಂತ ಜಾಸ್ತಿ ಇದ್ದರೆ ಈಸ್ ಅ ರೆಸಿಡೆಂಟ್. ಇಲ್ಲ ಈಗ ಚೆಕ್ ಮಾಡೋಣ 182 ಡೇಸ್ ಇದ್ದ ಇಲ್ಲ ಅಂತ ಹೇಳಿ. ಸೊ 1/4/2019 ಅವನು ಯಾವಾಗ ಬಿಟ್ಟಿದ್ದಾನೆ, 1/4/2019 ಇಂಡಿಯಾ ಬಿಟ್ಟು ಹೋಗಿದ್ದು 21st ಏಪ್ರಿಲ್ 2019ವರೆಗೂ ಅವನು ಇಂಡಿಯಾದಲ್ಲಿದ್ದ. ಆಮೇಲೆ ಈ ರಿಟರ್ನ್ ಟು ಇಂಡಿಯಾ ಆನ್ 25th 3/20. ಸೊ ಅವನು ರಿಟರ್ನ್ ಆಗಿದ್ದು 25th 3/2020. ಈಗ ನಮ್ಮದು ಪ್ರೀವಿಯಸ್ ಇಯರ್ ಎಂಡ್ ಆಗೋದು 31st March 2020. ಸೊ ಇಷ್ಟು ಪೀರಿಯಡ್ ಅವನು ಇಂಡಿಯಾದಲ್ಲಿ ಇದ್ದ. ಸೊ ಈ 1 ಇಯರಲ್ಲಿ ಈಸ್ ಇನ್ ಇಂಡಿಯಾ ಫ್ರಮ್ 1st April to 21st April ಆ್ಯಂಡ್ 25th March to 31st March. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಡೇಸ್ ಆಗುತ್ತೆ, ಈಗ ನಾವು ಬಿಟ್ಟಿದ್ದು ಆಮೇಲೆ ರಿಟರ್ನ್ ಆಗಿದ್ದು ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಸೊ ಇಲ್ಲಿಂದ 21 ಡೇಸ್ ಅವನು ಇಂಡಿಯಾದಲ್ಲಿದ್ದ, ದೆನ್ 25th to 31 ಡೇ ಮೀನ್ಸ್ 7 ಡೇಸ್. ಸೊ ಟೋಟಲ್ he is in India for 28 days. ಸೊ ಇಲ್ಲಿ ನಮ್ಮದು ಫಸ್ಟ್ ಬೇಸಿಕ್ ಕಂಡೀಷನ್ಸು ಫುಲ್ಫಿಲ್ ಆಗಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಬೇಸಿಕ್ ಕಂಡೀಷನ್ಸ್ ಏನಿದೆ, ಮೋರ್ ದೆನ್ 60 ಡೇಸ್ ಇನ್ ಅ ಪ್ರೀವಿಯಸ್ ಇಯರ್. ಸೊ ಸೆಕೆಂಡ್ ಬೇಸಿಕ್ ಕಂಡೀಷನು ಫುಲ್ಫಿಲ್ ಆಗಲಿಲ್ಲ. ಇನ್ನೇನು ಬರೀತೀವಿ ನಾವು ಸೊಲ್ಯೂಷನ್, ಮಿಸ್ಟರ್ ಸುಹಾಸ್ has not fulfilled any of the basic conditions therefore his residential status is ನಾನ್ ರೆಸಿಡೆಂಟ್. ಸೊ ಅವನು ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಲಿಲ್ಲ, ಅದಕ್ಕೆ ಅವನು ನಾನ್ ರೆಸಿಡೆಂಟ್ ಫಾರ್ ದ ಪ್ರೀವಿಯಸ್ ಇಯರ್ 1920 ಅಂತ ನಾವು ಹೇಳ್ಬೋದು. ದಿಸ್ ಈಸ್ ಅ ಪಾರ್ಟ್ ಎ. ಸೊ ಮಿಸ್ಟರ್ ಸುಹಾಸ್ ಇದ್ದಾಯ್ತು. ನೆಕ್ಸ್ಟ್ ಪಾರ್ಟ್ ಬಿ ನೋಡೋಣ. ಈಗ ಮಿಸ್ಟರ್ ಡೇವಿಡ್ ಲೀವ್ಸ್ ಇಂಡಿಯಾ ಫಾರ್ ದಿ ಫಸ್ಟ್ ಟೈಮ್ ಆನ್ 25th December 2019 and returned to India on 4/5/2020. ಸೊ ಈಗ ಇದು ಮಿಸ್ಟರ್ ಸುಹಾಸದಾಯಿತು, ಇದು ಡೇವಿಡ್ ಇದ್ದು. ಸೊ ಡೇವಿಡ್ ಎಲ್ಲಿಂದ ಎಲ್ಲಿವರೆಗೆ ಇದ್ದಾಗ ನೋಡೋಣ. ಈಗ ಫಸ್ಟ್ ಬಿಟ್ಟಿದ್ದವನು 25th December 2019 ಬಿಟ್ಟ, ಅಂದರೆ ನಮ್ಮದು ಪ್ರೀವಿಯಸ್ ಇಯರಲ್ಲಿ. ಸೊ 1/4/2019 to 25th December 2019ವರೆಗೂ ಇಂಡಿಯಾದಲ್ಲಿ ಇದ್ದ. ಆಮೇಲೆ ವಾಪಸ್ ಆಗಿದ್ದೆ ಇವಾಗ 4/5/2020. ಅಂದರೆ ಅಪ್ ಟು March 31st ಮತ್ತೆ ಅವನು ಹೊಳ್ಳಿ ಬಂದಿಲ್ಲ ಇಂಡಿಯಾದಲ್ಲಿ. ಸೊ ಈ ಪೀರಿಯಡಿಂದ ಈ ಪೀರಿಯಡ್ ಎಷ್ಟು ನಂಬರ್ ಆಫ್ ಡೇಸ್ ಆಯ್ತು ನೋಡಿ. ಅಂದರೆ 1st April, ಈಗ ಏಪ್ರಿಲಿಂದ ಇಲ್ಲಿವರೆಗೆ ಹಿಡಿದ್ರಿಂದ ನಾವು ಏಪ್ರಿಲ್ 30 ಡೇಸ್, ಮೇ 31 ಡೇಸ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ದೆನ್ ಅಕ್ಟೋಬರ್, ನವಂಬರ್ ಆ್ಯಂಡ್ ಡಿಸೆಂಬರ್ 31 ಡೇಸ್ ಇರುತ್ತೆ. ಬಟ್ ಅವನು ಇಂಡಿಯಾ ಬಿಟ್ಟು ಹೋಗಿದ್ದು ಆನ್ 25th December. ಸೊ ಇಲ್ಲಿ 25 ಡೇಸ್ ಇನ್ಕ್ಲೂಡ್ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಡೇಸ್ ಇಂಡಿಯಾದಲ್ಲಿ ಇದ್ದಿದ್ದು 269 ಡೇಸ್. ಅಂದ್ರೇನು ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ದಾನೆ. ಸೊ ಅದಕ್ಕೆ ಅವನು ರೆಸಿಡೆಂಟ್. ಸೊ his status is resident. So Mr. David has fulfilled first basic condition, so he is a resident. ಸೊ ಈ ಟೈಪ್ ನಾವು ಸೊಲ್ಯೂಷನ್ನ ಬರಿತೀವಿ. ಅಂದರೆ ಈಗ ಇನ್ನೊಂದು ರಿಪೀಟ್ ಮಾಡ್ತೀನಿ ನಾನು.
ದಿಸ್ ಈಸ್ ಅ ಫಸ್ಟ್ ಬೇಸಿಕ್ ಕಂಡೀಷನ್ಸ್. ಪ್ರೀವಿಯಸ್ ಇಯರಲ್ಲಿ 182 ಡೇಸ್ಗಿಂತ ಜಾಸ್ತಿ ಇದೆ. ದಿಸ್ ಈಸ್ ಅ ಫಸ್ಟ್ ಬೇಸಿಕ್ ಕಂಡೀಷನ್ ಆ್ಯಂಡ್ ದಿಸ್ ಈಸ್ ಅ ಸೆಕೆಂಡ್ ಬೇಸಿಕ್ ಕಂಡೀಷನ್. ಪ್ರೀವಿಯಸ್ ಇಯರಲ್ಲಿ 60 ಡೇಸ್ ಆ್ಯಂಡ್ ಪ್ರೊಸೀಡಿಂಗ್ ಪ್ರೀವಿಯಸ್ ಲಾಸ್ಟ್ 4 ಪ್ರೊಸೀಡಿಂಗ್ ಪ್ರೀವಿಯಸಲ್ಲಿ 365 ಡೇಸ್ಗಿಂತ ಜಾಸ್ತಿ ಇದೆ. ದಿಸ್ ಈಸ್ ಅ ಸೆಕೆಂಡ್ ಬೇಸಿಕ್ ಕಂಡೀಷನ್. ದೆನ್ ಫಸ್ಟ್ ಅಡಿಷ್ನಲ್ ಕಂಡೀಷನ್ ಸೆಕೆಂಡ್ ಅಡಿಷ್ನಲ್ ಕಂಡೀಷನ್ಸ್ ಏನು ಬೇಕಾಗಿಲ್ಲ, ಎರಡು ಫುಲ್ಫಿಲ್ ಆದರೆ ಅಂತ ಹೇಳ್ತೀವಿ ನಾವು. ಸೊ ಈ ಕೇಸಲ್ಲಿ ಮಿಸ್ಟರ್ ಡೇವಿಡ್ ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಸ್ಟೇಯಿಂಗ್ ಇನ್ ಮೋರ್ ದೆನ್ 182 ಡೇಸ್. ಪ್ರೀವಿಯಸ್ ಇಯರಲ್ಲಿ 182 ಡೇಸ್ಗಿಂತ ಜಾಸ್ತಿ ಸ್ಟೇ ಮಾಡೋದ್ರಿಂದ ಈಸ್ ಅ ಬಿಕಮ್ ಅ ರೆಸಿಡೆಂಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ ಮಿಸ್ಟರ್ ಎ an Indian citizen leaves India for the first time in September 20, 2017 for the purpose of employment. He returns to India for a visit of 146 days on April 10, 2018. He finally comes back on May 16, 2019. Find out the residential status of X for the assessment year 2021. So, Mr. A 2017 ಇಂಡಿಯಾ ಬಿಟ್ಟು ಹೋಗ್ತಾನೆ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್. ಆಮೇಲೆ ರಿಟರ್ನ್ ಆಗ್ತಾನೆ ಏಪ್ರಿಲ್ 1ಗೆ. ಸೊ ಇಲ್ಲಿ ಫಸ್ಟ್ ಟೈಮ್ ಯಾವ ಡೇಟಿಗೆ ಹೋಗ್ತಾನೆ ಅವನು? ಸೊ ಇದಕ್ಕಿಂತ ಮುಂಚೆ ಇಂಡಿಯಾದಲ್ಲೇ ಇರ್ತಾನೆ. ಆಮೇಲೆ ಹಿ ರಿಟರ್ನ್ಸ್ ಟು ಇಂಡಿಯಾ ಫಾರ್ ಅ ವಿಸಿಟ್ ಆಫ್ 146 ಡೇಸ್ ಆನ್ April 10, 2018. ಸೊ ಈಗ ಇಲ್ಲಿ ಹಿ ಫೈನಲಿ ಕಮ್ಸ್ ಬ್ಯಾಕ್ ಅಂದರೆ ಮತ್ತೆ ಹೊಳ್ಳಿ ಹೋಗೋದಿಲ್ಲ. ಸೊ May 16, 2019ಗೆ ಅವನು ಇಂಡಿಯಾಗೆ ವಾಪಸ್ ಬರ್ತಾನೆ. ಸೊ ಇದಾದಮೇಲೆ ಅವನು ವಾಪಸ್ ಇಂಡಿಯಾ ಬಿಟ್ಟು ಹೋಗೋದಿಲ್ಲ. ಸೊ ಹಿ ಫೈನಲಿ ಕಮ್ಸ್ ಬ್ಯಾಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 1920 ನಮ್ದೀಗ ಪ್ರೀವಿಯಸ್ ಇಯರ್ 1920. ಸೊ ಈ ಪೀರಿಯಡಲ್ಲಿ ಎಷ್ಟಿದೆ ಅದನ್ನು ಫಸ್ಟ್ ಚೆಕ್ ಮಾಡೋಣ. ಸೊ ಅವರ ರೆಲೆವೆಂಟ್ ಪ್ರೀವಿಯಸ್ ಇಯರ್ ಈಸ್ 1920. ಸೊ ಅಂದರೆ 1/4/2019ದಿಂದ ಹೊಳ್ಳಿ ಯಾವಾಗ ಬರ್ತಾನೆ ಅವನು? May 16/5/2019. ಈ ಪೀರಿಯಡಲ್ಲಿ ಅವನು ಇರೋದಿಲ್ಲ. ಹಿ ಹ್ಯಾಸ್ ನಾಟ್ ಇನ್ ಇಂಡಿಯಾ. ಸೊ ಫೈನಲಿ ಕಮ್ಸ್ ಬ್ಯಾಕ್ ಆನ್ 16/5/2019 ಟು 31st March 2020. ಈಗ ನಮ್ಮ ಪೀರಿಯಡ್ ಇರೋದು ಈ 1 ಇಯರಲ್ಲಿ ಅವ್ನ ನಂಬರ್ ಆಫ್ ಡೇಸ್ ಇದ್ದಿದ್ದು ಎಷ್ಟು ನೋಡೋಣ ಈಗ. ಮೇ ಇನ್ಕ್ಲೂಡಿಂಗ್ 16. ಸೊ ಇದನ್ನು ನಾವು ರಿಟರ್ನ್ ಆಗಿದ್ದ ಡೇಟು ಅದನ್ನು ಹಿಡಿತೀವಿ. ಸೊ ರಿಟರ್ನ್ ಆಗಿದ್ದ ಡೇಟ್ 16 to 31st May. ಅಂದರೆ ಟೋಟಲಿ ಹಿ ಆರ್ ಸ್ಟೇಯಿಂಗ್ ಇನ್ ಇಂಡಿಯಾ 320 days. ಮೀನ್ಸ್ ಹಿ ಈಸ್ ಇನ್ ಇಂಡಿಯಾ. ಈಗ ಪ್ರೀವಿಯಸ್ ಇಯರ್ 1920ದಲ್ಲಿ ಮೋರ್ ದೆನ್ 182 ಡೇಸ್ ಇದಾನವನು. ಸೊ ಈಸ್ ಮಿಸ್ಟರ್ ಎ ಈಸ್ ಇನ್ ಇಂಡಿಯಾ. ಈಗ ನಾವು ಸೊಲ್ಯೂಷನ್ ಏನು ಬರ್ತೀವಿ? ಮಿಸ್ಟರ್ ಎ ಹ್ಯಾಸ್ ಫುಲ್ಫಿಲ್ಡ್ first basic condition first basic condition fulfill ಆಯಿತು. ಸ್ಟೇಯಿಂಗ್ ಇನ್ ಇಂಡಿಯಾ ಫಾರ್ ಮೋರ್ ದ್ಯಾನ್ 182 ಡೇಸ್. ಈಗ ಅಡಿಷ್ನಲ್ ಕಂಡೀಷನ್ಸ್ ಚೆಕ್ ಮಾಡಿ. ಈಗ ಅಡಿಷ್ನಲ್ ಕಂಡೀಷನ್ಸಲ್ಲಿ ಏನಿದ್ದಾವೆ? ಫಾರ್ ದ ಪ್ರೊಸೀಡಿಂಗ್ ವಾಟ್ ಆಸ್ ದ ಅಡಿಷ್ನಲ್ ಕಂಡೀಷನ್ಸ್? ಔಟ್ ಆಫ್ 7 ಪ್ರೊಸೀಡಿಂಗ್ ಪ್ರೀವಿಯಸ್ ಇಯರ್ ಹಿ ಹ್ಯಾಸ್ ಬಿನ್ ಇಂಡಿಯಾ ಫಾರ್ 730 ಡೇಸ್. ಈಗ ಔಟ್ ಆಫ್ 7 ಪ್ರೊಸೀಡಿಂಗ್ ಪ್ರೀವಿಯಸ್ ಇಯರ್ ಅಂದರೆ ನಮ್ಮದು ಪ್ರೀವಿಯಸ್ ಇಯರ್ 1920. ಸೊ ಅಲ್ಲಿಂದ ಹಿಂದ್ಗಡೆ ಸೊ ಇಲ್ಲವನು 1819, 1718, then 1617, 1516, 1415, 1314, 1213. ಸೊ ಇಲ್ಲಿ 1 2 3 4 5 6 7 ಔಟ್ ಆಫ್ 7 ಇಯರ್ಸ್
ಹಿ ಹ್ಯಾಸ್ ಬಿನ್ ಇಂಡಿಯಾ ಫಾರ್ ಮೋರ್ ದ್ಯಾನ್ 730 ಡೇಸ್ ಅಂದರೆ ಅವನು ಬಿಟ್ಟು ಹೋಗಿದ್ದು ಯಾವಾಗ ಸೆಪ್ಟೆಂಬರ್ 2017 ಸೊ ಈ ಪೀರಿಯಡಲ್ಲಿ ಬಿಟ್ಟು ಹೋಗಿದ್ದಾನೆ ಅವನು. ಸೊ ಈ ಪೀರಿಯಡಲ್ಲಿ ಬಿಟ್ಟು ಹೋಗಿ ಇನ್ನು ಲಾಸ್ಟ್ 4 ಇಯರ್ಸಲ್ಲಿ ಅಂದರೆ ಇಂಡಿಯಾದಲ್ಲೇ ಇದ್ದಾನೆ ಅವನು. ಸೊ ಇಂಡಿಯಾದಲ್ಲಿದ್ದರೆ ಇಲ್ಲಿ 365 ಡೇಸ್ ಈಚ್ ಇಯರ್ ಅಂದರೆ ಇಲ್ಲಿ ಮೋರ್ ದ್ಯಾನ್ 730 ಡೇಸ್ ಆಗೇ ಬಿಡ್ತು. ಸೊ ಔಟ್ ಆಫ್ 7 ಪ್ರೆಸಿಡಿಂಗ್ ಇಯರ್ಸ್ he has been in India for more than 730 days. 720 days. ಆಮೇಲೆ ಔಟ್ ಆಫ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಇಲ್ಲಿಂದ 10 ವರ್ಷ ಹಿಂದ್ಗಡೆ ಅಂದರೆ ಇನ್ನೂ ನೀವು ಹಿಡಿದ್ವಿ ಅಂದರೆ 11, 12, 10, 11, ದೆನ್ 9, 10. ಸೊ ಇಲ್ಲಿ 2 ಇಯರ್ಸ್ವರೆಗೂ ರೆಸಿಡೆಂಟ್ ಇದ್ದಾನೆ. ಎಸ್, ಇಲ್ಲಿ ಪ್ರತಿ ವರ್ಷ ಇಲ್ಲಿಂದ ಇಲ್ಲಿವರೆಗೂ ರೆಸಿಡೆಂಟೇ ಅವನು, ಬಿಕಾಸ್ ಹಿ ಈಸ್ ಸ್ಟೇಯಿಂಗ್ ಇನ್ ಇಂಡಿಯಾ ಓನ್ಲಿ. ಸೊ ಮೋರ್ ದ್ಯಾನ್ 182 ಡೇಸ್ ಫುಲ್ಫಿಲ್ ಆಗುತ್ತೆ. ಸೊ ಔಟ್ ಆಫ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ he is resident for 2 years. Yes, he has fulfilled both the additional conditions. So Mr. A has fulfilled both the additional conditions. So his residential status is resident and ordinary resident. ಇಲ್ಲಿ 1 ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ದಾನೆ, ಆಮೇಲೆ ಇಲ್ಲಿ 2 ಅಡಿಷನಲ್ ಕಂಡೀಷನ್ಸ್ ಫುಲ್ಫಿಲ್ ಮಾಡೋದ್ರಿಂದ ಅವನು ROR ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಆಗುತ್ತೆ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ. ಮಿಸ್ಟರ್ ರಿಚರ್ಡ್ ಅಮೇರಿಕನ್ ಲೀವ್ಸ್ ಇಂಡಿಯಾ ಆಫ್ಟರ್ ಪೀರಿಯಡ್ ಆಫ್ 10 years ಸ್ಟೇ ಆನ್ 1/6/2017. ಸೊ ಇಲ್ಲಿ 1/6/2017ಗೆ ಇಲ್ಲಿ 1/6/2017ಗೆ ಇಂಡಿಯಾ ಬಿಟ್ಟು ಹೋಗ್ತಾನೆ. ಹಿ ಲೀವ್ಸ್ ಇಂಡಿಯಾ. ಯಾವಾಗ ಇಲ್ಲಿಂದ 10 ವರ್ಷ ಇಂಡಿಯಾದಲ್ಲೇ ಇದ್ದವನು. ಹಿ ಹ್ಯಾಸ್ ಬಿನ್ ಇಂಡಿಯಾ ದ ಪೀರಿಯಡ್ ಆಫ್ 10 years. when he is a American citizen, leaves India. He has been India in 10 years. 10 ವರ್ಷ ಇದ್ದು ಆಮೇಲೆ 1/6/2017ಗೆ ಇಂಡಿಯಾ ಬಿಟ್ಟು ಹೋಗ್ತಾನೆ. ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2018-19 he comes to India for 46 days. ಅಂದರೆ ಇಲ್ಲಿ 2018 and 19 ಇನ್ ದಿಸ್ ಪ್ರೀವಿಯಸ್ ಇಯರ್ ಎಷ್ಟಿದ್ದವನು 46 ಡೇಸ್ಗೆ ಅಷ್ಟೇ ಇಂಡಿಯಾಗೆ ಬಂದು ಮತ್ತೆ ಹೊರಟೋಗಿರ್ತಾನೆ. ಸೊ ಈ ಪೀರಿಯಡಲ್ಲಿ ಇಂಡಿಯಾದಲ್ಲಿ ಇದ್ದಿದ್ದು ಓನ್ಲಿ 46 ಡೇಸ್. ಲೇಟರ್ ಹಿ ರಿಟರ್ನ್ಸ್ ಟು ಇಂಡಿಯಾ ಫಾರ್ ಗುಡ್ ಆನ್ 10/10/2019. ಡಿಟರ್ಮೈನ್ ಹಿಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇಲ್ಲಿ ವಾಪಸ್ ಯಾವಾಗ ಆಗ್ತಾನೆ? ಸೊ ಮತ್ತೆ 10/10/2019 he comes back to India, he returns to India. ಸೊ ಅಂದರೆ ನಮ್ದು ಪ್ರೀವಿಯಸ್ ಇಯರ್, ಈಗ ನಮ್ದು ರೆಲೆವೆಂಟ್ ಪ್ರೀವಿಯಸ್ ಇಯರ್ ಈಸ್ 2019-20. ಸೊ ಈ ಪೀರಿಯಡಲ್ಲಿ ಎಷ್ಟು ದಿನ ಇದ್ದಾನೆ ಮಿಸ್ಟರ್ ರಿಚರ್ಡ್? ಫ್ರಮ್ 10/10/2019 ಟು 31st March 2020ವರೆಗೂ. ಅಂದರೆ ಪ್ರೀವಿಯಸ್ ಇಯರಲ್ಲಿ ಎಷ್ಟು ದಿನ ಇದ್ದವನು? ಸೊ ಇದು ಅಕ್ಟೋಬರ್ ಇನ್ಕ್ಲೂಡಿಂಗ್ 10 days ರಿಟರ್ನ್ ಆಗಿದ್ದನ್ನು ನಾವು ಹಿಡಿತೀವಿ. ಸೊ ಅಂದರೆ ಅಕ್ಟೋಬರಲ್ಲಿ 22 days, ನವಂಬರ್, ಡಿಸೆಂಬರ್, ಜಾನ್ವರಿ, ದೆನ್ ಫೆಬ್ರವರಿ, ಇನ್ ಮಾರ್ಚ್. ಸೊ ಟೋಟಲ್ 174 days ಅವನು ಇಂಡಿಯಾದಲ್ಲಿ ಇದ್ದ ಈಗ. ಸೊ ಮಿಸ್ಟರ್ ರಿಚರ್ಡ್ ಪ್ರೀವಿಯಸ್ ಇಯರಲ್ಲಿ 174 days ಇಂಡಿಯಾದಲ್ಲಿ ಇದ್ದ. ಸೊ ಇಲ್ಲಿ ನಮ್ಮದು ಫಸ್ಟ್ ಬೇಸಿಕ್ ಕಂಡೀಷನ್ 182 days ಫುಲ್ಫಿಲ್ ಆಗಿಲ್ಲ ಒಂದು. ಸೊ ಸೆಕೆಂಡ್ ಬೇಸಿಕ್ ಕಂಡೀಷನ್ಸ್ ಏನಿದೆ? ಸೆಕೆಂಡ್ ಬೇಸಿಕ್ ಕಂಡೀಷನ್ ಈಸ್ 60 days ಪ್ರೀವಿಯಸ್ ಇಯರಲ್ಲಿ ಇರಬೇಕು. ಆಮೇಲೆ 4 ಪ್ರೆಸಿಡಿಂಗ್ ಟು ಪ್ರೀವಿಯಸ್ ಇಯರ್ 365 days ಇರಬೇಕಂಥೇಳಿ. ಸೊ ಇಲ್ಲಿ ಪ್ರೀವಿಯಸ್ ಇಯರಲ್ಲಿ ಅಂತೂ 60 days ಫುಲ್ಫಿಲ್ ಆಯಿತು. ದೆನ್ ಪ್ರೆಸಿಡಿಂಗ್ ಟು 4 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಂದರೆ ಇಲ್ಲಿಂದ 4 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರಲ್ಲಿ 365 days ಆಗುತ್ತಾ? ಚೆಕ್ ಮಾಡಿ. ಸೊ ನಮ್ಮದು 4 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಂದರೆ ಎಲ್ಲಿಂದ ಬರುತ್ತೆ ನೋಡಿ?
2018, 19, 17, 18, 16, 17, 15, 16. ಸೊ ಅವನು 1/6/2017ಗೆ ಇಲ್ಲಿ ಬಿಟ್ಟು ಹೋದ ಅವನು. ಸೊ ಇಲ್ಲಿ ಬಿಟ್ಟು ಹೋದರೆ ಈ ಫುಲ್ ಇಯರ್ ಇಂಡಿಯಾದಲ್ಲೇ ಇದ್ದ. ಆಮೇಲೆ ಇಲ್ಲಿ ಸೊ ಇಲ್ಲಿ 365 ಡೇಸ್ ಅಂತೂ ಆಯಿತು. ಆಮೇಲೆ 17, 18ನಲ್ಲಿ ಇಂಡಿಯಾದಲ್ಲಿ ಇದ್ದಿದ್ದಿಲ್ಲ. ಸೊ 18, 19ನಲ್ಲಿ ಓನ್ಲಿ 46 ಡೇಸ್ ಇಂಡಿಯಾದಲ್ಲಿ ಇದ್ದವನು. ಸೊ ಇಲ್ಲಿ ಅಂತೂ 365. ಸೊ ಅಂದರೆ ಔಟ್ ಆಫ್ 4 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ 365 ಡೇಸ್ಗಿಂತ ಜಾಸ್ತಿ ಇಂಡಿಯಾದಲ್ಲಿ ಇದ್ದವನು. ಸೊ ಹಿ ಹ್ಯಾಸ್ ಫುಲ್ಫಿಲ್ಡ್ ಸೆಕೆಂಡ್ ಬೇಸಿಕ್ ಕಂಡೀಷನ್. ಸೊ ಹಿ ಹ್ಯಾಸ್ ಫುಲ್ಫಿಲ್ಡ್ ಸೆಕೆಂಡ್ ಬೇಸಿಕ್ ಕಂಡೀಷನ್. ಸೊ ಇದು ಒಂದಾಯಿತು. ನೆಕ್ಸ್ಟ್ ಈಗ ಬೇಸಿಕ್ ಕಂಡೀಷನ್ ಚೆಕ್ ಮಾಡಿದ್ವಿ. ದೆನ್ ಅಡಿಷ್ನಲ್ ಕಂಡೀಷನ್ಸ್. ಅಡಿಷ್ನಲ್ ಕಂಡೀಷನ್ಸ್ ಏನು? ಔಟ್ ಆಫ್ 7 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್, ಔಟ್ ಆಫ್ 7 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಂದರೆ ಇಲ್ಲಿಂದ 7 ಇಯರ್ಸ್, ಇದು 4 ಇಯರ್ಸ್ ಆಯಿತು. ಆಮೇಲೆ ಮತ್ತೆ ಹಿಂದಿಂದ ಮತ್ತೆ 3 ಇಯರ್ಸ್, 7 ಇಯರ್ಸಲ್ಲಿ 730 ಡೇಸ್ ಇದ್ದಾನೆ. ಎಸ್. ಸೊ ಇಲ್ಲಿ 4 ವರ್ಷ ಇಂಡಿಯಾದಲ್ಲೇ ಇದ್ದಾನೆ ಅವನು. ಸೊ 4 ವರ್ಷ ಇಂಡಿಯಾದಲ್ಲಿ ಇದ್ದರೆ 730 ಡೇಸ್ ಅಂತ ಕ್ರಾಸ್ ಆಯಿತು. ಸೊ ಹ್ಯಾಸ್ ಬಿನ್ ಇನ್ ಇಂಡಿಯಾ. ದೆನ್ ಔಟ್ ಆಫ್ 10 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ 2 years is a resident. ಎಸ್. ಸೊ ಇಲ್ಲಂತೂ ಮೋರ್ ದೆನ್ 182 ಡೇಸ್ಗಿಂತ ಇದ್ದೇ ಇದ್ದಾನೆ. ಸೊ ಇಲ್ಲೇನಾಗುತ್ತೆ, 10 ಇಯರ್ಸಲ್ಲಿ 2 ಇಯರ್ಸ್ ಆಗುತ್ತೆ, 4 ಇಯರ್ಸ್ನು ರೆಸಿಡೆಂಟ್. ಸೊ 2 ಅಡಿಷ್ನಲ್ ಕಂಡೀಷನ್ಸ್ ಫುಲ್ಫಿಲ್ ಆಯಿತು. ಸೊ ಈಗ ನಾವು ಸೊಲ್ಯೂಷನ್ಸ್ ಏನು ಬರಿತೀವಿ? ಮಿಸ್ಟರ್ ರಿಚರ್ಡ್ has fulfilled second basic condition and both the additional conditions. Therefore, he is a resident and ordinarily resident. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ಲಾಸ್ಟಿಗೆ ನೀವು ಇದನ್ನು ಇಷ್ಟು ಬರೆದ್ರೆ ಸಾಕು ಸೊಲ್ಯೂಷನಲ್ಲಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ. ಮಿಸ್ಟರ್ ಜ್ಞಾನೇಶ್ is a citizen of India. He has been serving in Pune for the last 16 years. On 15/4/2016, he is transferred to Spain and he left India on the same date. So, andre he leaves India on 15/4/2016 ಗೆ ಇಂಡಿಯಾ ಬಿಟ್ಟು ಹೋಗ್ತಾನೆ. ಅಂದರೆ ಇಲ್ಲಿಂದ ಇಷ್ಟು ದಿನ ಇಂಡಿಯಾದಲ್ಲೇ ಇದ್ದವನು. ಇದಕ್ಕಿಂತ ಹಿಂದಿಂದ ಎಲ್ಲ ಇಂಡಿಯಾದಲ್ಲೇ ಇದ್ದ. he again transferred back to Pune and comes to India on 13/9/2018. So 13/9/2018 he returns back. So ಆಮೇಲೆ ಓಕೆ, ವಾಟ್ ಈಸ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ ದ ಪ್ರೀವಿಯಸ್ ಇಯರ್? 16/17, 17/18, 18/19 ಆ್ಯಂಡ್ 19/20 ಇದ್ದಾರೆ. ಸೊ ಇಲ್ಲಿಂದ ಈ ಕಡೆ ಏನಿದೆ ಮತ್ತೆ ಇಂಡಿಯಾದಲ್ಲಿ ಇದ್ದಾನೆ. 2016ವರೆಗೂ ಇಂಡಿಯಾದಲ್ಲೇ ಇದ್ದಾನೆ. ಆಮೇಲೆ 2018ಇಂದ ಈ ಕಡೆ ಇಂಡಿಯಾದಲ್ಲೇ ಇದ್ದಾನೆ. ಸೊ ಈ ಪೀರಿಯಡಲ್ಲಿ ಸೊ ಹಿ ಈಸ್ ಇನ್ ಸ್ಪೇನ್. ಓಕೆ, ಈಗ ಅವರು ಏನು ಕೇಳಿದ್ದಾರೆ? 2016-17 and 17-18. For the previous year 2016-17 ಅಂದರೆ 1/4/2016 to 31st March 2017 ಈ ಪೀರಿಯಡಲ್ಲಿ ಎಷ್ಟು ದಿನ ಇದ್ದಾನೆ ನೋಡ್ರಿ ಈಗ. ಸೊ ಹಿ ಲೆಫ್ಟ್ ದ ಇಂಡಿಯಾ ಆನ್ 15/4. ಆಮೇಲೆ ಹೊಳೆ ಬಂದಿತ್ತು ಈ ಡೇಟ್ವರೆಗೂ ಹೊಳೆ ಬಂದಿಲ್ಲ ಅವನು. ಸೊ 31st March 2017ವರೆಗೂ ಇದ್ದಿದ್ದಿಲ್ಲ. ಸೊ ಅಂದರೆ 1/4 April 2016 to 15/4/2016 ಓನ್ಲಿ 15 ಡೇಸ್ ಅಷ್ಟೇ ಈ ಪ್ರೀವಿಯಸ್ ಇಯರಲ್ಲಿ ಇಂಡಿಯಾದಲ್ಲಿ ಇದ್ದಾನೆ. ಸೊ ಇಲ್ಲಿ ಬೇಸಿಕ್ ಕಂಡೀಷನ್ ಒಂದು ಫುಲ್ಫಿಲ್ ಆಗಿಲ್ಲ. ಸೊ ಈ ಪೀರಿಯಡಲ್ಲಿ
ಈಸ್ ಅ ನಾನ್ ರೆಸಿಡೆಂಟ್. ಸೊ ಈಗ ನೀವು ಬರೀಬೋದು ಇನ್ ದ ಪ್ರೀವಿಯಸ್ ಇಯರ್ 2016 he has not fulfilled ಫಸ್ಟ್ ಬೇಸಿಕ್ ಕಂಡೀಷನ್ ಅಂತ ಹೇಳಿ. ಸೊ ಈಸ್ ಅ ನಾನ್ ರೆಸಿಡೆಂಟ್. ಪ್ರೀವಿಯಸ್ ಇಯರ್ 2017-18 ಚೆಕ್ ಮಾಡೋಣ. ಈಗ 2017 ಮತ್ತು 18 ಅಂದರೆ 1/4/2017 ಇಂದ ಇಂಡಿಯಾದಲ್ಲಿ ಇದ್ದಿದ್ದೇ ಇಲ್ಲ ಅವನು. ಸೊ ಇಲ್ಲೇನಾಗುತ್ತೆ, ಯಾವಾಗ ಇಂಡಿಯಾದಲ್ಲಿ ಇದ್ದ ಅದನ್ನಷ್ಟು ಬರ್ಕೊಳ್ಳೋಣ. ಈಗ 17-18 ಅಂದರೆ he comes back on 13/9/2018. ಅಂದರೆ ಈ ಪೀರಿಯಡಲ್ಲಿ ಅವನು ಇಂಡಿಯಾದಲ್ಲಿ ಇದ್ದಿದ್ದೇ ಇಲ್ಲ. ಅಂದರೆ 1/4/2017 ಇಂದ 31st March 2018 ಇಲ್ಲಿ ನಂಬರ್ ಆಫ್ ಡೇಸ್ 0 ಡೇಸ್ ಇಂಡಿಯಾದಲ್ಲಿ ಇದ್ದಾನೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಏನು ಬರೀಬೇಕು? ಸೊ ಮಿಸ್ಟರ್ ಜ್ಞಾನೇಶ್ has not fulfilled any of the basic conditions during the previous year 2016-17 and 17-18. Therefore, he is a non-resident for the period 2016-17 and 17-18. Okay, ಈಗ ಪ್ರೀವಿಯಸ್ ಇಯರ್ 18-19 ಚೆಕ್ ಮಾಡೋಣ. ಈಗ 2018-19. ಸೊ ಈ ಪೀರಿಯಡಲ್ಲಿ ಅವನು ಯಾವಾಗ ಬಂದಿದ್ದಾನೆ ಇಲ್ಲಿ? ಸೊ ಬಂದಿದ್ದೆ ವಾಪಸ್ಸು 13/9/2018. ಸೊ ಇಲ್ಲಿ 13/9/2018 ಇಂದ 31st March 2019 ವರೆಗೂ ಇಂಡಿಯಾದಲ್ಲೇ ಇದ್ದಾನೆ. 13th September 2018 to 31st March 2019 ಅಂದರೆ ಎಷ್ಟು ನಂಬರ್ ಆಫ್ ಡೇಸ್ ಆಗುತ್ತೆ ನೋಡಿ. ಸೆಪ್ಟೆಂಬರ್ ಅಂತ ಇನ್ಕ್ಲೂಡಿಂಗ್ ದಿಸ್ ಡೇಟ್ ಇಸ್ 18 ಡೇಸ್. ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ದೆನ್ ಫೆಬ್ರವರಿ, ಮಾರ್ಚ್. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಡೇಸ್ 200 ಡೇಸ್. ಸೊ ಇಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಆಯಿತು. ಸೊ ಈಸ್ ಅ ರೆಸಿಡೆಂಟ್. ಆಮೇಲೆ ಅಡಿಷ್ನಲ್ಸ್ ಕಂಡೀಷನ್ಸ್ ಕೂಡ ನೀವು ಚೆಕ್ ಮಾಡಿದಾಗ ಸೊ ಔಟ್ ಆಫ್ 7 ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ ಅಂದರೆ ಅವನು ಇಂಡಿಯಾದಲ್ಲೇ ಇದ್ದ ಮೋರ್ ದ್ಯಾನ್ 30 ಡೇಸ್. ಆಮೇಲೆ 2 years ರೆಸಿಡೆಂಟು ಇದ್ದ. ಸೊ ಅಡಿಷ್ನಲ್ ಕಂಡೀಷನ್ಸು ಫುಲ್ಫಿಲ್ ಆಯಿತು. ಸೊ ಇಲ್ಲಿ ಪ್ರೀವಿಯಸ್ ಇಯರ್ 1920. ಸೊ ಇಲ್ಲಿಂದ ಅವನು ಇಂಡಿಯಾದಲ್ಲೇ ಇದ್ದಾನೆ. ಸೊ ಪ್ರೀವಿಯಸ್ ಇಯರ್ 1920ಯಲ್ಲಿ ಎಷ್ಟಿದ್ದಾನೆ? 365 ಡೇಸ್ ಇದ್ದಾನೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಕೂಡ ಅಡಿಷ್ನಲ್ ಕಂಡೀಷನ್ಸ್ ಫುಲ್ಫಿಲ್ ಆಗಿದೆ. ಯಾಕಂದರೆ 7 yearsಲ್ಲಿ 730 ಡೇಸ್ ಅಂತ ಫುಲ್ಫಿಲ್ ಆಗಿದೆ. ಆಮೇಲೆ ಔಟ್ ಆಫ್ 10 ಪ್ರಿಸಿಡಿಂಗ್ ಪ್ರೀವಿಯಸ್ಲಿ 2 years ಈಸ್ ಅ ಡೆಫಿನೆಟ್ಲಿ ರೆಸಿಡೆಂಟ್. ಬಿಕಾಸ್ 2016ಇಂದ ಮುಂಚೆ ಇಂಡಿಯಾದಲ್ಲೇ ಇದ್ದ. ಈಗ ನಾವು ಇಲ್ಲಿಂದ 10 years ಕಂಪೇರ್ ಮಾಡಿದಾಗ ಸೊ ಎರಡು ಅಡಿಷ್ನಲ್ ಕಂಡೀಷನ್ಸ್, ಬೋತ್ ದ ಅಡಿಷ್ನಲ್ ಕಂಡೀಷನ್ಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. So Mr. Gnanish has fulfilled first basic condition and both the additional conditions for the previous year 18-19 and 19-20. Therefore he is a resident and ordinary resident. ಇಷ್ಟು ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಎಕ್ಸಾಮಲ್ಲಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. Mr. Dayal, a foreign citizen, comes to India for the first time on 24/2017. He went to Japan on 6/10/2019. While he was in India, he stayed in a hotel in Bangalore till his departure from India. Determine his residential status for the assessment year 2021. So, ಇಲ್ಲಿ assessee is a foreign citizen. The assessee is a foreign citizen. So, Indian citizen ಇಲ್ಲ ಅಂದ್ರೂ ಫಾರಿನ್ ಡಿಸಿಷನ್ ಹಿ ಕ್ಯಾನ್ ಬಿ ಅ ರೆಸಿಡೆಂಟ್ ಆಗಿರ್ಬೋದು ಅಂತ ಹೇಳಿದ್ದೆ. ಇವನೇನು ಮಾಡ್ತಾನೆ, ಫಸ್ಟ್ ಟೈಮ್ ಕಮ್ಸ್ ಟು ಇಂಡಿಯಾ ಆನ್ 20 April 2017. ಅಗೇನ್ ಹಿ ವೆಂಟ್ ಟು ಜಪಾನ್ ಆನ್ 6/10
2019. ಅಂದರೆ ಈ ಪೀರಿಯಡಿಂದ ಈ ಪೀರಿಯಡ್ವರೆಗೂ ಅವನು ಇಂಡಿಯಾದಲ್ಲೇ ಇದ್ದಾನೆ. ಸೊ ಇಂಡಿಯಾದಲ್ಲಿ ಇದ್ದಾಗ ವೈಲ್ ಹಿ ವಾಸ್ ಇನ್ ಇಂಡಿಯಾ ಹಿ ಸ್ಟೇಡ್ ಇನ್ ಅ ಹೋಟೆಲ್ ಅಂತ ಹೇಳಿದ್ದಾರೆ. ಸೊ ಹೋಟೆಲಾದ್ರೂ ಇರಲಿ, ಮನೆಯಲ್ಲಾದರೂ ಇರಲಿ, ಹೇಗಾದರೂ ಇರಲಿ, ಬಟ್ ಇಂಡಿಯಾದಲ್ಲಿ ಇದ್ದರೆ ಆಯಿತು. ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟ್ ಟೈಮ್ ಅವನು ವಿಸಿಟ್ ಮಾಡಿದ್ದು ಆನ್ 1/24/2017. ಈ ಸೊಲ್ಯೂಷನ್ ಬರೋಣ. ಸೊ ಫಸ್ಟ್ ಟೈಮ್ he comes to India on 24/2017. Then he went to Japan, left India on 6/10/2019. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇವನು ಇಂಡಿಯಾದಲ್ಲಿ ಇದ್ದ. ಮಿಸ್ಟರ್ ದಯಾ ಇಲ್ಲಿಂದ ಇಲ್ಲಿವರೆಗೂ ಇಂಡಿಯಾದಲ್ಲಿ ಇದ್ದ. ಅಂದರೆ ಈ ಪೀರಿಯಡಲ್ಲಿ ಈಸ್ ಇನ್ ಫಾರಿನ್. ಆಮೇಲೆ ಈ ಪೀರಿಯಡಲ್ಲೂ ಕೂಡ ಫಾರಿನ್ಗೆ ರಿಟರ್ನ್ ಆಗಿರ್ತಾನೆ. ಸೊ ನಮಗೆ ಕನ್ಸಿಡರ್ ಆಗೋದು ಇಲ್ಲಿ 24/2017 to 6/10/2019. ಸೊ ಈ ಪೀರಿಯಡಲ್ಲಿ ಇಂಡಿಯಾದಲ್ಲಿ ಇದ್ದ. ಈಗ ನಮ್ಮದು ರೆಲೆವೆಂಟ್ ಪ್ರೀವಿಯಸ್ ಇರೋದು 2019-20. ಸೊ ಈ ಪೀರಿಯಡಲ್ಲಿ ಎಷ್ಟು ದಿನ ಇದ್ದ ನೋಡ್ರಿ. ಈಗ ಅದಕ್ಕೆ ಹಿ ಲೆಫ್ಟ್ ಇಂಡಿಯಾ 2019. ಈಗ ನಮ್ಮ ಪೀರಿಯಡ್ ಇರೋದು ಅಪ್ ಟು 31st March 2020. ಬಟ್ ಬಿಫೋರ್ ಅವನು ಬಿಟ್ಟು ಹೋಗಿದ್ದಾನೆ ಈಗ ಇಂಡಿಯಾ. ಸೊ 1/4/2019ದಿಂದ 6/10/2019ವರೆಗೂ ಇಂಡಿಯಾದಲ್ಲಿ ಇದ್ದ. ಸೊ ಅಂದರೆ ನಂಬರ್ ಆಫ್ ಡೇಸ್ ಎಷ್ಟು ನೋಡಿಗ 182 ಡೇಸ್ ಕ್ರಾಸ್ ಆದರೆ ಈಸ್ ರೆಸಿಡೆಂಟ್, ಇಲ್ಲ ಅಂದರೆ ನಾನ್ ರೆಸಿಡೆಂಟ್. ಸೊ ಏಪ್ರಿಲಲ್ಲಿ 30 ಡೇಸ್. ಸೊ ಈ ಡೇಟ್ ಕೂಡ ಹಿಡಿತೇವೆ ನಾವು. ಏಪ್ರಿಲ್ 30 ಡೇಸ್, ಮೇ, ದೆನ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್. ಸೊ ನಂಬರ್ ಆಫ್ ಡೇಸ್ ನೋಡಿದರೆ ಇದು ಬಿಕಮ್ 189 ಡೇಸ್. ಅಂದರೆ ಪ್ರೀವಿಯಸ್ ಇಯರಲ್ಲಿ ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಮೋರ್ ದೆನ್ 182 ಡೇಸ್ ಅವನು ಇಂಡಿಯಾದಲ್ಲಿ ಇದ್ದು ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ದಾನೆ. ಸೊ ಈಸ್ ಅ ರೆಸಿಡೆಂಟ್. ಬಟ್ ಅಡಿಷ್ನಲ್ ಕಂಡೀಷನ್ಸ್ ಏನು? 7 years ಫಾರ್ ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್. ಸೊ ಇಲ್ಲಿಂದ ಹಿಂದ್ಗಡೆ 7 ವರ್ಷ, 70 ಡೇಸ್ ಇವನು ಇದ್ದಿದ್ದೇ ಇಷ್ಟು. ಸೊ 18-19 ಆಮೇಲೆ 17-18 2 ವರ್ಷನೇ ಅಷ್ಟೇ ಇದ್ದಿದ್ದಿಲ್ಲ. ಸೊ ಇಲ್ಲಿಂದ ಹಿಂದ್ಗಡೆ 7 years ಅಂತೂ ಇದ್ದಿದ್ದೆಲ್ಲ ಫಾರಿನಲ್ಲಿ ಇದ್ದಾನೆ. ಸೊ ಇಲ್ಲಿ ಅಡಿಷ್ನಲ್ ಕಂಡೀಷನ್ಸ್ ಫುಲ್ಫಿಲ್ ಆಗೋದಿಲ್ಲ. ಸೊ ಓನ್ಲಿ ಔಟ್ ಆಫ್ 7 years 730 ಡೇಸ್ ಆಗೋದಿಲ್ಲ ಇಲ್ಲಿ. ಅಂದರೆ 7 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಅಂದರೆ ಈಗ ಇಲ್ಲಿಂದ ಹಿಂದ್ಗಡೆ 2018-19, 2017-18. ಸೊ ಇಷ್ಟು ಪೀರಿಯಡ್ ಅವನು ಇಂಡಿಯಾದಲ್ಲಿ ಇದ್ದ. ಸೊ 2018-19 ಸೊ ಫುಲ್ 365 ಡೇಸ್ ಇದ್ದಾನೆ ಇಂಡಿಯಾದಲ್ಲಿ. ದೆನ್ ಇನ್ ದ ಪ್ರೀವಿಯಸ್ 2017-18. ಸೊ ಇಲ್ಲಿಂದ 17-18 ಅಂದರೆ 24/2017ಇಂದ 31st March 2018ವರೆಗೂ ಇಂಡಿಯಾದಲ್ಲೇ ಇದ್ದಾನೆ. ಅಂದರೆ ಆಲ್ಮೋಸ್ಟ್ 1 year only 20 ಡೇಸ್. ಸೊ ಅಂದರೆ 345 ಡೇಸ್ ಈಸ್ ಇನ್ ಇಂಡಿಯಾ. ಸೊ ಇಲ್ಲಿ ನಾವು ಕೌಂಟ್ ಮಾಡಿದಾಗ ಓನ್ಲಿ 710 ಡೇಸ್ ಆಗುತ್ತೆ ಇಲ್ಲಿ ಔಟ್ ಆಫ್ 7 ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್. ದೆನ್ ಇದಾಗುತ್ತೆ. ಸೊ ಸೆಕೆಂಡ್ ಅಡಿಷ್ನಲ್ ಕಂಡೀಷನ್ಸ್. ಸೊ ಇದು ಅಡಿಷ್ನಲ್ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ. ಸೊ ಆಮೇಲೆ ಒಂದು ಆಗಿಲ್ಲ ಅಂದ್ರೂ ಸೆಕೆಂಡ್ ಒನ್ ಚೆಕ್ ಮಾಡೋದೇನು ನೆಸೆಸರಿ ಇಲ್ಲ. ಸೊ ಈಗ ನೆಕ್ಸ್ಟ್ 10 ಪ್ರೀವಿಯಸ್ ಇಯರಲ್ಲಿ 2 years ರೆಸಿಡೆಂಟ್ ಇದ್ದಾನೆ ಇವನು. 2 years ರೆಸಿಡೆಂಟ್ ಇದ್ರೂ ಒಂದು ಫುಲ್ಫಿಲ್ ಆಗಿದೆ, ಇನ್ನೊಂದು ಫುಲ್ಫಿಲ್ ಆಗಿಲ್ಲ. ಸೊ 2 ಫುಲ್ಫಿಲ್ ಆದರೆ ಮಾತ್ರ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಇಲ್ಲಾಂದರೆ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಇನ್ ದಿಸ್ ಕೇಸ್ ಸೊಲ್ಯೂಷನ್ ಹೆಂಗೆ ಬರೀಬೇಕು ಅಂದರೆ, ಇನ್ ದಿಸ್ ಕೇಸ್ Mr. Dayal has fulfilled first basic condition and does not satisfy both the additional conditions. Therefore, he is a resident and not ordinary resident. So, here we NOR ಅಂತ ಹೇಳ್ತೀವಿ. ಸೊ ಇನ್ನು ಫಸ್ಟ್ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ದಾರೆ, ಮೋರ್ ದೆನ್ 182 ಡೇಸ್ ಪ್ರೀವಿಯಸ್ ಇಯರಲ್ಲಿ ಇದ್ದು. ಆಮೇಲೆ ಅಡಿಷ್ನಲ್ ಕಂಡೀಷನ್ಸಲ್ಲಿ ಒಂದು ಫುಲ್ಫಿಲ್ ಮಾಡಿದ್ದಾರೆ, ಇನ್ನೊಂದು ಫುಲ್ಫಿಲ್ ಮಾಡಿಲ್ಲ.
ಸೊ ದೇರ್ಫೋರ್ ಹಿ ಇಸ್ ಬಿಕಮ್ ಅ NOR, ನಾಟ್ ಆರ್ಡಿನರಿ ರೆಸಿಡೆಂಟ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ.